ಸಕಲೇಶಪುರ ಪಟ್ಟಣದಲ್ಲಿ ಹೆಚ್ಚುತ್ತಾ ಇರತಕ್ಕಂತ ಡ್ರಗ್ಸ್ ಹಾವಳಿಗೆ ತಡೆ ಹಾಕುವ ಉದ್ದೇಶದಿಂದ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನದ ಕಾರ್ಯಕರ್ತರು ಅಮಲು ವಸ್ತು ಮಾರಾಟ ಮಾಡ್ತಾ ಇದ್ದ 17 ವರ್ಷದ ಮಾಲಕನನ್ನ ಮಾಲ್ ಸಮೇತ ಹಿಡಿದು ಅಬಕಾರಿ ಇಲಾಖೆಗೆ ಒಪ್ಪಿಸಿದ ಘಟನೆ ಭಾನುವಾರ ಮಧ್ಯಾಹ್ನ ಪಟ್ಟಣದಲ್ಲಿ ನಡೆದಿದ್ದು ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರವಾಗಿದೆ. ಸೈಮಲ್ಟೇನಿಯಸ್ಲಿ ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಬಾಲಕ ಕೂಡ ಹೊರ ಬಂದಿದ್ದಾನೆ. ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಇರತಕ್ಕಂತ ಕಾಕಾ ಟೀ ಶಾಪ್ ಮುಂಭಾಗದಲ್ಲಿ MDMA ಮಾದರಿಯ ಡ್ರಗ್ಸ್ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ವೇಳೆ ಕಾರ್ಯಕರ್ತರು ಕಾರ್ಯಾಚರಣೆಯನ್ನ ನಡೆಸಿ ಈತನನ್ನ ವಶಕ್ಕೆ ಪಡ್ಕೊಂಡು ಅಬಕಾರಿ ಇಲಾಖೆಗೆ ಕೊಟ್ಟಿದ್ದಾರೆ. ಕಾರೊಂದರಲ್ಲಿ ಡ್ರಗ್ಸ್ ಸಾಗಾಟ ಹಾಗೂ ವಿತರಣೆಗೆ ಯತ್ನಿಸುತ್ತಿದ್ದ ಸಂದರ್ಭದಲ್ಲಿ ಚಾಲಕ ಅವನೇ ಚಾಲನೆ ಮಾಡ್ತಾ ಇದ್ದವನು ಸಿಕ್ಕಿ ಬಿದ್ದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆರೋಪಿ ಹಾಗೂ ಆತನ ಸಂಪರ್ಕದಲ್ಲಿದ್ದ ಈ ಗ್ಯಾಂಗ್ನ ಸಕಲೇಶಪುರದಲ್ಲಿ ಡ್ರಗ್ಸ್ ಜಾಲ ನಡೆಸ್ತಾ ಇರ್ತಕ್ಕಂಥ ಬಗ್ಗೆ ಮಾಹಿತಿಯನ್ನ ಪಡೆದಿದ್ರು. ಹಾಗಾಗಿ ಆಂದೋಲನದ ಕಾರ್ಯಕರ್ತರು ಮಾಹಿತಿಯನ್ನು ಆಧರಿಸಿ ಸುಮಾರು ಸಾಕಷ್ಟು ತಿಂಗಳುಗಳಿಂದ ಗುಪ್ತವಾಗಿ ಇದ್ರ ಬಗ್ಗೆ ಎಲ್ಲವನ್ನು ವಾಚ್ ಮಾಡ್ತಾ ಇದ್ರಂತೆ. ಅಂಡ್ ಇವತ್ತು ಆತ ಏನು ಮಾರಾಟ ಮಾಡಕ್ಕೆ ಡ್ರಗ್ಸ್ ತಗೊಂಡ್ಬರ್ತಾ ಇದ್ದ ಅದು ಸಮೇತವಾಗಿ ಅವನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿದ್ದಾರೆ. ಅಂಡ್ ಘಟನೆಗೆ ಸಂಬಂಧಿಸಿದಂತೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಬಟ್ ಆರೋಪಿ ಅಪ್ರಾಪ್ತ ವಯಸ್ಸಿನವನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಅದನ್ನ ಕರ್ಕೊಂಡು ಹೋದ 1 ಗಂಟೆಲೆ ಬಿಟ್ಟು ಹೊರಗಡೆ ಕಳಿಸಿದ್ದಾರಂತೆ. ಬಟ್ ವಿಪರ್ಯಾಸ ಏನು ಅಂತ ಅಂದ್ರೆ ಆತ ಅಪ್ರಾಪ್ತ, ಹಂಗಾಗಿ ಕಾನೂನಲ್ಲಿ ಒಂದಿಷ್ಟು ರಕ್ಷಣೆಗಳಿದ್ದಾವೆ. ಆ ರಕ್ಷಣೆಗಳಲ್ಲಿ ಮುಳುವಾಗಿ ಹೋಗ್ಬಿಟ್ಟಿದೆ. ಡ್ರಗ್ಸ್ ಸೇವನೆ ಮಾಡಕ್ಕಾತ ಅಪ್ರಾಪ್ತ ಅಲ್ಲ, ಡ್ರಗ್ಸ್ ನ ಹಂಚಕಾತ ಅಪ್ರಾಪ್ತ ಆಗಿಲ್ಲ, ಡ್ರಗ್ಸ್ ಮಾರಾಟ ಮಾಡೋದ್ರಲ್ಲಿ ಅವನ ಅಪ್ರಾಪ್ತ ಅಲ್ಲ, ಬಟ್ ವಯಸ್ಸು ಆತನನ್ನ ಅಪ್ರಾಪ್ತ ಅಂತ ಹೇಳ್ತಾ ಇದೆ. ಹೀಗಾಗಿ ಆತನ ವಿರುದ್ಧ ಪ್ರಕರಣ ಏನೋ ದಾಖಲು ಮಾಡ್ಕೊಂಡು 1 ಗಂಟೆಲಿ ಆತನನ್ನ ಕಳಿಸ್ಕೊಟ್ಬಿಟ್ಟಿದ್ದಾರಂತೆ. ಮತ್ತೆ ಆತನ ಬಾಲಮಂದಿರಕ್ಕೆ ಬಿಡಬೇಕು, ಒಂದಿಷ್ಟು ಪ್ರೊಸೀಜರ್ ಇವ್ರುಗಳನ್ನೆಲ್ಲ ಅರೆಸ್ಟ್ ಮಾಡಿ ಮಾಡಕ್ಕೆ ಯಾಕ ತಲೆನೋವು ಅದಕ್ಕೆ ಅಂತ ಹೇಳಿ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ, ಒಂದು ಪ್ರಕರಣದಲ್ಲಿ ಆತ ಮಾಲ್ ಸಮೇತ ಸಿಕ್ಕಿಬಿಟ್ಟಿದ್ದಾನೆ ಡ್ರಗ್ಸ್ ಮಾರಾಟ ಮಾಡಬೇಕಾದ್ರೆ ಆಕ್ಚುಲ್ ಪ್ರೊಸೀಜರ್ನ ಇಲ್ಲಿ ಫಾಲೋ ಮಾಡ್ಬೇಕು ಅನ್ನೋದಾಗಿದ್ರೆ ಆತ ಕಾರಲ್ಲಿ ಬಂದಿದ್ದಾನೆ, ಬಹಳ ಐಷಾರಾಮಿ ಕಾರ್ ಅದು ಯಾವ್ದೋ, ಆ ಕಾರ್ನ ಸೀಸ್ ಮಾಡ್ಬೇಕಾಗಿತ್ತು. ಯಾಕೆಂದ್ರೆ ಮಾಲು ಪತ್ತೆ ಆಗಿರೋದು ಆ ಕಾರಲ್ಲಿ, ಆದ್ರೆ ಕಾರ್ನ ಸೀಸ್ ಮಾಡ್ಲಿಲ್ಲ. ಆತನನ್ನ ಬಾಲಮಂದಿರಕ್ಕೆ ಕಳಿಸಿ ಆತನ ಮನ ಪರಿವರ್ತನೆ ಮಾಡೋದು, ಬುದ್ಧಿವಾದ ಹೇಳೋದು, ಮತ್ತೊಂದೋ ಮಗದೊಂದೋ ಮಾಡಬೇಕಾಗಿತ್ತು. ಆ ಕೆಲಸವೂ ಇಲ್ಲಿ ಆಗಲಿಲ್ಲ. ಅಂಡ್ ಯಾರು ಇಲ್ಲಿ ಬಾಲಕ ಸಿಕ್ಕಿ ಹಾಕಿಕೊಂಡಿದ್ದಾನೆ ಎನ್ನಲಾಗ್ತಾ ಇದೆ. ಇವ್ರದಂತೆ ಜಾಲವೇ ಇದೆಯಂತೆ, ಒಂದು ಟೀಮ್ ಇದೆಯಂತ ಇವ್ರದು. ಇದೇ ಟೀಮ್ ವಿರುದ್ಧ ಸಕಲೇಶಪುರ ಕಾಲೇಜ್ ಒಂದರ ಪ್ರಾಂಶುಪಾಲರ ಫೇಕ್ ID ಮಾಡ್ಕೊಂಡು ಹನಿ ಟ್ರ್ಯಾಪ್ ವಿಡಿಯೋ ಮೂಲಕ ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣದಲ್ಲೂ ಕೂಡ ಇದೇ ಗ್ಯಾಂಗ್ ಹೆಸರು ಕೇಳಿ ಬಂದಿತ್ತು. ಆಲ್ರೆಡಿ ಈತನ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ಇಷ್ಟಾದರೂ ಕೂಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಆರೋಪ ಇದ್ರೂ ಕೂಡ ಹೆಂಗ್ರಿ 1 ಗಂಟೆಲಿ ವಾಪಸ್ ಕಳಿಸ್ಕೊಡ್ತೀರಿ? ಯಾರೋ ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗಿ ಆತನನ್ನ ಹೊರಗೆ ಕಳಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಇದೀಗ ಇಲ್ಲಿ ಮನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂಡ್ ಇಂಥ ವಿಚಾರದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೇಕು, ಆತ ಅಪ್ರಾಪ್ತ ಬಾಲಕನಿದ್ದಾನೆ, ಅವನು ಕಾರ್ ಓಡಿಸ್ಕೊಂಡ್ ಬಂದಿದ್ದಾನೆ ಅಂತ ಅಂದ್ರೆ ಕೊನೆ ಪಕ್ಷ ಅವನ ಅಪ್ರಾಪ್ತನಪ್ಪ ಆಯ್ತು, ಅವನಿಗೆ ಕಾರ್ ಕೊಟ್ಟು ಅವ್ರ ಅಪ್ಪ ಅವ್ರ ಪೋಷಕರ ಮೇಲೆ ಆದ್ರೆ ಪ್ರಕರಣ ದಾಖಲು ಮಾಡ್ಬೇಕಾಗಿತ್ತಲ್ಲ, ಯಾಕಾಗ್ಲಿಲ್ಲ ಅನ್ನೋದು ಇಲ್ಲಿಯ ಪ್ರಶ್ನೆ. ಈ ಹಿಂದೆಯೂ ಕೂಡ ಇದೇ ಬಾಲಕನ ಗ್ಯಾಂಗ್ ಮೇಲೆ ಸುಳ್ಳು ಹನಿ ಟ್ರಾಪ್ ಮಾಡಿರ್ತಕ್ಕಂಥ ಪ್ರಕರಣ ದಾಖಲಾಗಿತ್ತು. ಆಗ ಇದೇ ಹುಡುಗನ ಐಫೋನ್ ನ ವಶಕ್ಕೆ ಪಡ್ಕೊಂಡು ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸಲಾಗಿತ್ತಂತೆ. ಆ ಘಟನೆ ನಡೆದ 4 ತಿಂಗಳಿಗೆ ಹೆಚ್ಚು ಕಾಲ ಕಳೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಈಗಾಗಲೇ ತನಿಖೆ ಮುಂದುವರೆದಿದೆ, ಆದ್ರೆ ಯಾವ ಇದು ಕೂಡ ಆಗಿಲ್ಲ. ಈ ಪ್ರಕರಣದಲ್ಲಾದ್ರೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಬೇಕು. ಆಯ್ತು, ಅವನ ಅಪ್ರಾಪ್ತ ಒಪ್ಕೊಂಬಿಡೋಣ, ಕಳಿಸ್ಕೊಟ್ರಿ, ಅವನಿಗೆ ಅದು ಎಲ್ಲಿ ಸಿಕ್ತು, ಯಾರು ಕೊಟ್ರು, ಯಾರಿಗ್ ಮಾರಾಟ ಮಾಡಕ್ ಹೋಗ್ತಾ ಇದ್ದ, ಈ ಲಿಂಕ್ ಹೆಂಗೆ ಬಿಲ್ಡ್ ಆಗಿದೆ, ಈ ಲಿಂಕ್ ನ ಸುತ್ತ ಯಾರ್ಯಾರಿದ್ದಾರೆ, ಅಟ್ಲೀಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಅಲ್ಲ. ಈತನ್ನ ಅರೆಸ್ಟ್ ಮಾಡಿ ಬಾಲಮಂದಿರದಲ್ಲಿ ಇಡ್ತಿರೋ, ಎಲ್ಲಿ ಮಾಡ್ತಿರೋ ಇನ್ವೆಸ್ಟಿಗೇಟ್ ಮಾಡಿ ಇವನಿಗೆ ಎಲ್ಲಿಂದ ಬಂತು, ಎಲ್ಲಿಂದ ಇವನು ತರಿಸ್ಕೊಳ್ತಾ ಇದ್ದ, ಯಾರಿಗೆ ಮಾರಾಟ ಮಾಡ್ತಾ ಇದ್ದ, ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದ, ಹೆಂಗ್ ಮಾರಾಟ ಮಾಡ್ತಾ ಇದ್ದ, ಇವನಿಗೆ ಸಪ್ಲೈ ಮಾಡ್ತಾ ಇರೋ ಪೆಡ್ಲರ್ಗಳು ಯಾರು, ಅವರಿಂದ ಯಾರಿದ್ದಾರೆ, ಎಲ್ಲಿಂದ ಬರ್ತಾ ಇದೆ ಸಕಲೇಶಪುರಕ್ಕೆ, ತನಿಖೆ ಮಾಡಕ್ಕಾಗೋದಿಲ್ವಾ? ಐ ಡೋಂಟ್ ನೋ. ಯಾವುದೋ ಪ್ರಭಾವಿಗಳು ಮತ್ತೊಬ್ಬರು ಇನ್ನೊಬ್ಬರುಗಳ ಮನಸ್ಸಿಗೆ ಒಳಗಾಗಿ ಈ ತರ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಯಾಕೆ ಹಿಂಗಾಗಿದೆ ಅಂತ. ಬಹಳ ಚಿಕ್ಕದಾಗಿ ಒಬ್ಬ ನಾವೊಬ್ರು ಮಾಮೂಲಿ ಜನ ಅಂತ ಥಿಂಕ್ ಮಾಡಕ್ ಹೋದಾಗ ನಮ್ಮ ತಲೆಯಲ್ಲಿ ಬರೋದಿಷ್ಟು ಪ್ರಶ್ನೆ ರೀ. ಆಯ್ತು, ಅವ್ನ ಅಪ್ರಾಪ್ತ ಒಬ್ಬ ಹೇಳ್ತೀವಿ, ಹಂಗ ಕಳಿಸ್ಕೊಟ್ಟಿದ್ದೀರಿ,
ಅಪ್ರಾಪ್ತನಿಗೆ ಗಾಡಿ ಕೊಟ್ಟವರ ಪೋಷಕರ ವಿರುದ್ಧ ಯಾಕೆ ಈ ಪ್ರಕರಣದಲ್ಲಿ ಕ್ರಮ ಆಗಲಿಲ್ಲ? ಅಪ್ರಾಪ್ತನನ್ನ ಬಾಲಮಂದಿರಕ್ಕೆ ಯಾಕೆ ಕಳಿಸ್ಲಿಲ್ಲ? ಡ್ರಗ್ಸ್ ಅನ್ನ ಇಟ್ಕೊಂಡ್ಬಂದು ಮಾಲ್ ಸಮೇತ ಸಿಗಾಕೊಂಡಿರೋ ಗಾಡಿಯನ್ನ ಯಾಕೆ ಸೀಜ್ ಮಾಡ್ಲಿಲ್ಲ? ಇಲ್ಲಿಂದ ಬಂತು, ಯಾಕೆ ಬಂತು, ಎಲ್ಲಿಗೆ ಬಂತು, ಯಾರು ಕೊಟ್ರು, ಯಾಕೆ ತನಿಖೆ ಆಗ್ಲಿಲ್ಲ? ಪ್ರಕರಣ ದಾಖಲಾದ 1 ಗಂಟೆ ಒಳಗಡೆ ಹೆಂಗ ಅವನನ್ನ ಕಳಿಸ್ಕೊಟ್ರಿ? ಈ ಹಿಂದೆಯೂ ಕೂಡ ಇವನ ವಿರುದ್ಧವೇ ಕ್ರಿಮಿನಲ್ ಪ್ರಕರಣ, ಫೇಕ್ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥ ಆರೋಪ ಇದ್ರು ಕೂಡ ಯಾಕೆ ಈ ಪ್ರಕರಣ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ? ಡ್ರಗ್ಸ್ ಮುಕ್ತ ಸಕಲೇಶ್ಪುರ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ಒಂದು ತಂಡ ಸುಮಾರು 3-4 ತಿಂಗಳು ಈತನಿಗೋಸ್ಕರ ಟ್ರ್ಯಾಕ್ ಮಾಡಿ, ಎಲ್ಲಿಂದ ಡ್ರಗ್ಸ್ ಬರ್ತಾ ಇದೆ, ಹೆಂಗ್ ಬರ್ತಾ ಇದೆ ಅಂತ ಟ್ರ್ಯಾಕ್ ಮಾಡಿ ಕಷ್ಟಪಟ್ಟು ಆಗ್ಲೂ ರಾತ್ರಿ ಎಂದಲೇ ಓಡಾಡಿ ಆತನ ಹಿಡ್ಕೊಂಡೋಗಿ ಕೊಟ್ರೆ 1 ಗಂಟೆಲಿ ಯಾರಪ್ಪ ನಿಮ್ಮಪ್ಪ? ಅವನ ಮಗನ? ತಡಿ, ಯಾರ್ದೋ ಫೋನ್ ಬಂದಿರುತ್ತೆ, ಆಯ್ತು ಹೋಗು ಕಳಿಸ್ಕೊಟ್ಟು ಬಿಟ್ರೆ ಎಷ್ಟು ಜನರ ಶ್ರಮ ವ್ಯರ್ಥ ಇಲ್ಲಿ. ಐ ಡೋಂಟ್ ನೋ. ಎಸ್, इधर देख हाँ दिखा काट भाई काट क्या हुआ हाँ क्या हुआ हाँ चल गाड़ी नंबर गाड़ी जेब में काट उसके जेब में काट रहे अब तो काट रहे काटो पूरा ओपन करो, पूरा ओपन करे, कर पूरा ओपन करे, पूरा ओपन करे. तुझ्या में डाऊट आगूचा मैं यहाँ काय सांगा पुता काट्या नहीं था.